ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಏ ಬಂಗಾರಿ, ಮೊದ್ಲು ಅವ್ರ ಇಲ್ಲಿಂದ ಹೊರಗಡೆ ಕಳ್ಸೋ. ಏನ್ ಮಾಡ್ಕೋತಿರೋ ಮಾಡ್ಕೋ ಹೋಗ್ರಿ. ನಿಮ್ ಜೊತೆ ನನಗೂ ಹೇಗಿ ಸಾಕಾಗಿದೆ. ಇಂತಹ ಧರ್ಮದ್ರೋಹಿಗಳನ್ನ ನಿನ್ನ ಮನೆ ಸೇರಿಸ್ಕೊಂಡಿದೆಯಲ್ಲ, ನಿನ್ನ ಮಾತ್ರ ಅಲ್ಲ ಎಲ್ಲರೂ ಸೇರಿಸಿ ಈ ಊರಿಂದಾನೆ ಬಹಿಷ್ಕಾರ ಹಾಕಿಸ್ತೇನೆ. ಈ ಊರಲ್ಲಿ ನಿಮ್ಗೆ ಯಾರು ಏನು ಕೊಡಬಾರ್ದು, ಮಾತು ಕೂಡ ಆಡಬಾರ್ದು, ಹಾಗೆ ಮಾಡ್ತೇನೆ. ನಾನು ನೋಡ್ತೀನಿ ಈ ಊರಲ್ಲಿ ನೀವೆಲ್ಲ ಹೇಗೆ ಬದುಕಿರ್ತೀರಿ ಅಂತ. ಬಂಗಾರಿ ಅವರೇ, ನಾನು ಹೀಗೆ ಹೇಳ್ತೀನಿ ಅಂತ ಅಪಾರ್ಥ ಮಾಡ್ಕೋಬೇಡಿ. ನಿಮಗೆ ನಮ್ಮಿಂದ ಎಷ್ಟು ತೊಂದರೆ ಆಗ್ತಿದೆ. ನಾವು ಬೇರೆ ಕಡೆ ಇದ್ದರೆ ನಿಮಗೆ ತೊಂದರೆ ಆಗಲ್ಲ. ಹೌದು ಕಣಪ್ಪ, ನಾವಿಲ್ಲಿಂದ ಬೇರೆ ಹೋದ್ರೇ ಈ ಎಲ್ಲ ಸಮಸ್ಯೆ ದೂರ ಆಗೋದು. ಹೌದಪ್ಪ, ಇದಕ್ಕೆ ಪರಿಹಾರ ಅಂದರೆ ಅದು ಒಂದೇ ದಾರಿ, ನಾವಿಲ್ಲಿಂದ ಹೊರಡೋದು. ಇಲ್ಲ, ನೀವು ಮನೆಯಿಂದ ಆಚೆ ಹೋದ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಯುದ್ಧ ಈಗ ಶುರುವಾಗಿದೆ. ನೀವು ಆಚೆ ಹೋದ್ರೆ ಶಾಸ್ತ್ರಿಗಳು ನಿಮ್ಗೆ ಇನ್ನೂ ಹೆಚ್ಚಿನ ತೊಂದರೆ ಕೊಡ್ತಾರೆ. ನೀವು ನನ್ನ ಜೊತೆ ಇದ್ರೆ ಅಲ್ಪ ಸ್ವಲ್ಪ ಹೆದರ್ಕೊಂಡು ಬಾಲ ಮುದ್ರಕೊಂಡಿರ್ತಾರೆ ಅವರು. ಲಕ್ಷ್ಮಿ ಅಮ್ಮ, ನನ್ನ ಬಿಟ್ಟೆಲ್ಲೂ ಹೋಗಬೇಡಿ. ನಿಮ್ಮ ಕಂಡ್ರೆ ನಂಗೆ ತುಂಬ ಇಷ್ಟ. ಆ ಅಮ್ಮನವರೇ ಒಂದು ದಾರಿ ತೋರಿಸ್ತಾರೆ. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. गुरु ब्रह्मा गुरु विष्णु गुरुदेवो महेश्वरा, गुरु साक्षात् परब्रह्म तस्मै श्री गुरवे नमः. ಅಮ್ಮ ತುಳಸಿ ಮಾತೆ, ನನ್ನ ಮಾಂಗಲ್ಯ ಭಾಗ್ಯನ ಕಾಪಾಡು ತಾಯಿ. ಈ ಮನೆಯಲ್ಲಿ ಎಲ್ಲರೂ ಸುಖವಾಗಿರೋ ಹಾಗೆ ನೋಡ್ಕೊ. ಇದೇನಿದು? ಈ ಗಿಣಿ ಯಾವಾಗಲೂ ನಮ್ಮನೆ ಹತ್ರನೇ ಓಡಾಡ್ತಿರುತ್ತಲ್ಲ. ನಮ್ಮ ಮನೆಯವ್ರನ್ನ ತುಂಬ ಹಚ್ಕೊಂಡಿದೆ ಅನ್ಸುತ್ತೆ. ಅವತ್ತು ನೋಡಿದ್ರೆ ಸೌಗಂಧಿ ಜೊತೆ ಆಟ ಆಡ್ತಿತ್ತು. ಆದರೆ ನಮ್ಮ ಮನೆಯವ್ರಿಗೆ ಈ ಗಿಣಿನ ಕಂಡ್ರೇನೆ ಆಗಲ್ಲ. ಅದೇನೋ ಏನೋ. ಇದು ಒಳ್ಳೆ ಕಾಟ ಆಯ್ತಲ್ಲ ಇದ್ರದ್ದು. ನೆಮ್ಮದಿಯಾಗಿ ಪೂಜೆ ಮಾಡಕ್ಕೂ ಬಿಡಲ್ಲ. ಶೂ ಶೂ ಶೂ. ಓ, ಹಸುವಾಗಿದೆ ಅನ್ಸುತ್ತೆ. ನಿಂಗೆ ಏನಾದ್ರೂ ತಿನ್ನಕ್ ಕೊಡ್ತೀನಿ ಇರು. ತಗೋ, ಈ ಬಾಳೆಹಣ್ಣು ತಗೋ, ಬಾ ತಿನ್ನು.
ಏನು ನೀವು ನೀವು ಚಂದ್ರಧರನ? ನೀವು ಗಿಣಿ ರೂಪದಲ್ಲಿದ್ದೀರಾ? ಇದೆಂತ ಆಶ್ಚರ್ಯ. ಮತ್ತಲ್ಲಿ ಚಂದ್ರಧರನ್ ರೂಪದಲ್ಲಿ ಇರೋದು ಯಾರು? 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 ರುಚಿಯಾದ ಊಟ ಮಾಡಿ ಎಷ್ಟೋ ದಿನಗಳಾಯ್ತು ಅಂತ ಹೇಳಿದೆ. ಅದರಲ್ಲೂ ನಿನ್ನ ಕೈ ರುಚಿ ನೋಡಿ ಎಷ್ಟೋ ದಿನಗಳಾಯ್ತು ಅಲ್ವಾ ಚಾಚಿ? ಯಾರ್ ನೀನು? ಯಾಕೆ ದೇವಿಕಾ ಹೀಗೆ ಕೇಳ್ತಿದ್ಯಾ? ನಾನು ನಿನ್ ಗಂಡ ಚಂದ್ರಧರ. ಅಲ್ಲ, ನೀನು ನನ್ ಗಂಡ ಅಲ್ಲ. ಇಲ್ಲಿ ನೋಡು, ಈ ಗಿಣಿ ಇವ್ರು ನನ್ನ ಗಂಡ. ನೀನು ನನ್ನ ಗಂಡನ ದೇಹದಲ್ಲಿ ಸೇರ್ಕೊಂಡು ನನ್ನನ್ನು ಕೆಡ್ಸಕ್ ನೋಡ್ತಿದ್ಯಾ? ಯಾರ್ ನೀನು? ಸತ್ಯ ಹೇಳು. ಓ, ಗೊತ್ತಾಗೋಯ್ತಾ? ಒಳ್ಳೇದಾಯ್ತು ಬಿಡು. ನಿನ್ ಗಂಡ ಅಂತ ನಾಟಕ ಆಡೋದು ತಪ್ತು, ನಿನ್ ಮುಂದೆ ಹಲ್ಗಿಂಚೋದು ತಪ್ತು. ಗೊತ್ತಾದ್ಮೇಲೆ ಇನ್ನೇನಿದೆ, ಬಾ ನಾವಿಬ್ರು ಸೇರೋಣ, ರಾಸಲೀಲೆ ಆಡೋಣ. ಬಾ ರಾಸಲೀಲೆ ಆಡೋಣ. ನಿಂತ್ಕೋ, ಮುಟ್ಟಬೇಡ ನನ್ನ. ಮೊದಲು ನೀನ್ ಯಾರು ಅಂತ ಹೇಳು. ಯಾರಾದ್ರೆ ಏನಂತೆ, ಈ ದೇಹ ನಿನ್ ಗಂಡಂದೆ. ಆ ನಿನ್ ಗಂಡ ಕೊಡ್ತಿದ್ದ ಸುಖಕ್ಕಿಂತ ಹೆಚ್ಚಿನ ಸುಖ ನಾನು ಕೊಡ್ತೀನಿ. ಬಾ ಬಂಗಾರು, ಬಾ ಬಾ. ದೂರ ನಿಂತ್ಕೋ ಪಾಪಿ. ಈಗಾಗ್ಲೇ ನನ್ನ ಗಂಡನ ದೇಹದಲ್ಲಿ ಸೇರ್ಕೊಂಡಿರೋದೇ ಪಾಪಕೃತ್ಯ. ಅಂಥದ್ರಲ್ಲಿ ಪರಸ್ತ್ರೀನ ಮುಟ್ಟಕ್ ಬರ್ತೀಯಾ? ನಾಚಿಕೆ ಆಗಲ್ವಾ ನಿಂಗೆ? ಅಯ್ಯೋ ಮಂಕದಿನ್ನೆ, ದೇಹ ಅನ್ನೋದು ಬಟ್ಟೆ ಬದಲಾಯಿಸಿದ ಹಾಗೆ. ನಾನೀಗ ನಿನ್ನ ಗಂಡನ ದೇಹನ ಹೊಕ್ಕಿದ್ದೀನಿ. ಪಾಪ ಪುಣ್ಯ ಎಲ್ಲಿಂದ ಬಂತು? ಹಾ, ಬಾ ಬಾ ನನ್ನನ್ನು ಸೇರು. ಸುಮ್ಮನೆ ಸತಾಯಿಸ್ಬೇಡ. ನೀನು ಸತಾಯಿಸಿದ್ರೆ ನನ್ನ ಮನಸ್ಸು ರೊಚ್ಚಿಗೆ ಹೇಳುತ್ತೆ. ನಾನು ರೊಚ್ಚಿಗೆ ಆದರೆ ನಿನ್ನ ಮೇಲೆ ಅತ್ಯಾಚಾರ ಮಾಡಬೇಕಾಗತ್ತೆ. ಅದೆಲ್ಲ ತಪ್ಪಾಗತ್ತೆ. ಬಾ, ಸುಮ್ಮನೆ ಹಠ ಮಾಡಬೇಡ. ಬಾ ನನ್ನ ಅರಗಿಣಿ, ಬಾ ಬಾ. ಚಿನ್ನ, ಮಾವ, ಮಾವ, ನನ್ನ ಕಾಪಾಡಿ ಮಾವ. ಅವನು ಅವನು ಯಾಕಮ್ಮ ಇಷ್ಟೊಂದು ಹೆದರ್ಕೊಂಡಿದೀಯಾ? ಅವನು ನಿನ್ ಗಂಡ, ನನ್ನ ಮಗ ಚಂದ್ರಧರ. ಏನ್ ನಡೀತದೆ ಇಲ್ಲಿ? ನೀವೇನ್ ಮಾಡ್ತಾ ಇದ್ದೀರಿ ಇಬ್ರು? ಅಲ್ಲ ಮಾವ, ಇವನು ಚಂದ್ರಧರ ಅಲ್ಲ. ಇವನ್ ಯಾರೋ ದುಷ್ಟ ಪಾತಕಿ. ನಿಮ್ ಮಗನ್ ದೇಹದಲ್ಲಿ ಸೇರ್ಕೊಂಡು ನಿಮ್ ಮಗನ್ನ ಗಿಣಿ ಮಾಡಿದಾನೆ. ಪಾಪ ಅವ್ರ ಆತ್ಮ ಗಿಣಿ ದೇಹದಲ್ಲಿ ಸೇರ್ಕೊಂಡು ಒದ್ದಾಡ್ತಿದೆ.
ಇವನ್ ಯಾರು ಅಂತಾನೆ ಗೊತ್ತಿಲ್ಲ, ನನ್ನ ಕಾಡ್ತಿದ್ದಾನೆ. ಯಾರು ನೀನು? ನಿನ್ನನ್ನೇ ಕೇಳ್ತಾ ಇರೋದು. ಯಾರು ನೀನು? ಅರೆ ಇದೇನು ಹೀಗೆ ಕೇಳ್ತಿದ್ದೀರಾ ಶಾಸ್ತ್ರಿಗಳೇ? ನಾನು ನಿಮ್ಮ ಮಗ ಚಂದ್ರಧರ. ಓ, ನೀನು ಹೀಗೆಲ್ಲ ಬಾಯ್ ಬಿಡೋದಿಲ್ಲ ಅಲ್ಲ? ವಿರೂಪಾಕ್ಷ! ಮಾರಿಗುಡಿ ನೀನಾ? ಹೌದು, ನಾನೇ ಮಾರಿಗುಡಿ. ಮಾರಿಗುಡಿ! ಮಾರಿಗುಡಿ, ಇನ್ನೊಂದು ಕ್ಷಣ ನೀನ್ ಇಲ್ಲಿದ್ಯೋ, ನನ್ನ ಮಗನ ದೇಹ ಅಂತಾನು ನೋಡದೆ ಸುಟ್ಟು ಭಸ್ಮ ಮಾಡ್ಬಿಡ್ತೀನಿ. ನಿನಗೆ ಮುಕ್ತಿನೇ ಸಿಗೋದಿಲ್ಲ. ತಗೋ! ತಪ್ಪು ಮಾಡ್ತಿದ್ಯಾ ವಿರೂಪಾಕ್ಷ? ಹೋಗ್ತೀಯೋ ಗಿಲ್ವೋ? ಹೋಗ್ತೀನಿ. ಏನ್ ಮಾವ ಇದೆಲ್ಲ? ಮುಂದೇನ್ ಗತಿ? ನನ್ನ ಮಗನನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹೋಗು. ಕಾಲರುದ್ರ ಸಿದ್ದೇಶ್ವರ ಕಡಕಿ, ನನ್ನ ಮಗನ ಆತ್ಮವನ್ನ ಗಿಣಿಯ ದೇಹದೊಳಗೆ ಸೇರಿಸಿ ಅವನ ದೇಹದಲ್ಲಿ ಮಾರಿಗುಡಿ ಆತ್ಮವನ್ನ ಸೇರಿಸಿ ಆಟ ಆಡ್ತಾ ಇದೆಯಲ್ವಾ? ನಿನ್ನ ವಾಮಾಚಾರದ ಶಕ್ತಿ ಹೆಚ್ಚೋ, ನನ್ನ ಸದಾಚಾರದ ಶಕ್ತಿ ಹೆಚ್ಚೋ? ಓಡೇ ಬಿಡ್ತೀನಿ ನಾನು. ಎಲ್ಲೋಗಿದ್ರಿ? ಖಾಲಿ ಚೀಲ ಹಿಡ್ಕೊ ಬರ್ತಿದ್ದೀರಾ? ಬೆಳಗಾಗೆದ್ದು ಹಾಲು ತರೋಣಂತ ಅಂಗಡಿಗೆ ಹೋದ್ರೆ ಯಾವ ಅಂಗಡಿಲೂ ಹಾಲೇ ಕೊಡಲಿಲ್ಲ. ನಮಗೋ
ಬೆಳಗಾಗಿದ್ದು ಕಾಫಿ ಕುಡಿದು ಪೇಪರ್ ಓದಲಿಲ್ಲ ಅಂದರೆ ಮುಂದಿನ ಕೆಲಸವೇ ಸಾಗಲ್ಲ. ಯಾಕೆ ನಮ್ಮನೆಗೆ ಹಾಲು ತಂದು ಹಾಕ್ತಿದ್ನಲ್ಲ, ಬಂದಿಲ್ವಾ ಇವತ್ತು? ಇವತ್ತಿಂದ ನಿಮ್ಗೆ ಹಾಲು ಕೊಡಲ್ಲ, ಊರ್ನವರೆಲ್ಲ ಬಹಿಷ್ಕಾರ ಹಾಕಿದ್ದಾರೆ ಅಂತ ಹೇಳೋದ. ಈ ಊರಲ್ಲಿ ನಿಮ್ಗೆ ಯಾರು ಏನು ಕೊಡಬಾರ್ದು, ಮಾತು ಕೂಡ ಆಡಬಾರ್ದು, ಹಾಗೆ ಮಾಡ್ತೇನೆ. ಅದಕ್ಕೆ ಇವರು ಹಾಲು ತಗೊಂಬರಕ್ಕೆ ಅಂತ ಹೋದ್ರು. ಅದಷ್ಟೇ ಅಲ್ಲಪ್ಪ, ತರಕಾರಿ ಅಂಗಡಿ ಹತ್ರ ಹೋದರೆ ಅವಳು ಬೈದು ಬಿಟ್ಲು. ಕಡೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಕೊಡಪ್ಪ, ಒಗ್ಗರಣೆ ಅನ್ನಕ್ಕೆ ಹಾಕ್ಕೊಂಡು ಚಿತ್ರಾನ್ನ ಮಾಡ್ಕೊಂಡು ತಿಂತೀವಿ ಅಂದ್ವಿ. ನಿಮ್ಮ ಕೈ ಮುಗಿತೀನಿ, ನಮ್ಮ ಅಂಗಡಿ ಮುಂದೆ ಬಂದು ನಿಂತ್ಕೋಬೇಡಿ ಅಂತ ಬೈದು ಕಳಿಸ್ಬಿಟ್ಲು. ಅಮ್ಮ ತಾಯಿ, ಯಾಕಮ್ಮ ಹೀಗೆ ಶಿಕ್ಷೆ ಕೊಡ್ತಿದೀಯ? ನೀನೇ ನಮ್ಮ ಕೈ ಬಿಟ್ರೆ ನಮ್ಮನ್ನು ಕಾಪಾಡೋರು ಯಾರು ತಾಯಿ? ಕಡಿಕೆ ಕಡಿಕೆ ಏನೋ ಎಡವಟ್ ಆಗ್ಬಿಟ್ಟಿದೆ. ಏಡ್ಬಟ್ ಆಗಿದ್ಯಾ ಇಲ್ಲ ನೀನೇ ಮಾಡ್ಕೊಂಡು ಬಂದಿದ್ಯಾ? ಇಲ್ಲ ಇಲ್ಲ, ನಾನು ಏನು ಮಾಡಿಲ್ಲ. ಪರಕಾಯ ವಿದ್ಯೆ ಗೊತ್ತಿರೋ ನನ್ಗೆ ನಿನ್ನ ಬುದ್ಧಿ ಗೊತ್ತಿಲ್ವಾ? ನೀನು ಎಷ್ಟು ದೊಡ್ಡ ಹೆಣ್ಣು ಬಾಕ ಅಂತ ನನ್ಗೆ ಚೆನ್ನಾಗ್ ಗೊತ್ತು. ಎಷ್ಟು ದಿನ ನೀನು ಪ್ರೇತವಾಗಿದ್ದೆ, ಈಗ ನಿನ್ಗೆ ದೇಹ ಸಿಕ್ಕಿದೆ, ಆಸೆ ಕೇಳಿದೆ. ಏನ್ ಎಡ್ವರ್ಟ್ ಮಾಡ್ಕೊಂಡು ಬಂದಿದ್ಯಾ ಅಂತ ಹೇಳೋ. ನಾನ್ ವಿರೂಪಾಕ್ಷನ್ ಮಗ ಚಂದ್ರಾಧರ ಅಲ್ಲ ಅಂತ ವಿರೂಪಾಕ್ಷನ್ ಗೊತ್ತಾಗ್ಬಿಟ್ಟಿದೆ. ನೀನು ಚಂದ್ರಾಧರ ಅಲ್ಲ ಅಂತ ಗೊತ್ತಾದ್ಮೇಲೆ ನೀನೇ ಮಾರಿಗುಡಿ ಅಂತಾನು ಗೊತ್ತಾಗಿರುತ್ತೆ. ವಿರೂಪಾಕ್ಷನಿಗೂ ಸ್ವಲ್ಪ ವಿದ್ಯೆಗಳು ಗೊತ್ತು. ಇಷ್ಟು ದಿನ ಅವನಿಗೆ ನೀನು ಯಾರು ಅಂತ ಗೊತ್ತಾಗ್ದಿರೋ ಹಾಗೆ ಮಾಡಿದ್ದೆ. ನನ್ನ ಎಲ್ಲ ಕೆಲಸವನ್ನ ಹಾಳು ಮಾಡ್ಬಿಟ್ಟ್ಯಾ. ಈಗ ನೀನು ಯಾವುದೇ ಪ್ರಯೋಜನಕ್ಕಿಲ್ಲ ನನಗೆ. ಈಗಲೇ ನಿನ್ನನ್ನ ಚಂದ್ರಾಧರನ ದೇಹದಿಂದ ಹೊರಗಾಕ್ಬಿಡ್ತೀನಿ. ಬೇಡ ಕಟ್ಕೆ, ಬೇಡ ಕಟ್ಕೆ, ನೀನಿಂಗ್ ಮಾಡ್ಬೋದಾ? ಕಟ್ಕೆ, ನೀನಿಂಗ್ ಮಾಡ್ಬೋದಾ? ನಾನವನ್ ಮಗನ್ ದೇಹದಲ್ಲಿ ಇರೋದ್ರಿಂದ ಅವನು ನಿನಗೆ ಸಹಕರಿಸಲೇಬೇಕು ಅಂತ ಹೇಳು. ಆಗ ನಮ್ಮ ಕೆಲಸ ಆಗತ್ತೆ. ಅವನೇನಾದ್ರೂ ನಿನ್ನ ಮಾತು ಕೇಳಿಲ್ಲ ಅಂದ್ರೆ ಅವನ ಮಗನ ದೇಹನ ಸುಟ್ಟಾಕ್ತೀನಿ ಅಂತ ಹೆದರ್ಸು ಕಟ್ಕಿ. ಹೆದರ್ಸು. ಇದು ಆಗ್ಬೋದು, ಆದ್ರೆ ನೀನು ಅಲ್ಲಿ ಹೋಗಿ ಯಾವುದೇ ರೀತಿ ಎಡ್ವರ್ಟ್ ಮಾಡಬಾರ್ದು. ಇನ್ನೇನ್ ಮಾಡೋದಿದೆ ಕಟ್ಕಿ? ಅಲ್ಲಿರೋರ್ಗೆಲ್ಲ ನಾನು ಯಾರು ಅಂತ ಗೊತ್ತಾಗ್ಬಿಟ್ಟಿದೆ. ನಿನ್ನ ಎಡವಟ್ಟಿಂದ ನಾನು ಇಲ್ಲಿರೋದು ಗೊತ್ತಾಗಿರುತ್ತೆ ಆ ವಿರೂಪಾಕ್ಷನಿಗೆ. ನಿನ್ನನ್ನ ಈ ದೇಹದಿಂದ ತೆಗೆಯೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಿರ್ತಾನೆ ಅವನು. ನಿನ್ನನ್ನ ಈ ಚಂದ್ರಾಧರನ ದೇಹದಲ್ಲೇ ಉಳಿಸ್ಕೋಬೇಕು ಅಂದ್ರೆ ನಾನು ಪ್ರತಿತಂತ್ರ ಹೂಡ್ಲೇಬೇಕು. ನಾವು 3 ಜನ ಸೇರಿದ್ರೇನೆ ಶ್ರೀಚಕ್ರ ದಕ್ಕದು. ಮರಿಬೇಡ ಕಟ್ಕಿ, ಮರಿಬೇಡ. ಏನಾದ್ರೂ ಮಾಡು. ಹೀಗೆ ಸ್ವಲ್ಪ ಹೊತ್ತು ನೀನ್ ಬಾಯಿ ಮುಚ್ಕೊಂಡು ಸುಮ್ನಿರು. ಮತ್ತೇನ್ ಮಾಡದ ಬಂಗಾರಿ? ಎಲ್ರೂ ಉಪವಾಸ ಇರ್ಬೇಕಾಗತ್ತಲ್ಲ. ಇದೆಲ್ಲ ನನ್ನಿಂದನೇ ಆಗಿರೋದು. ನನ್ನ ದಯವಿಟ್ಟು ಕ್ಷಮಿಸಿ. ನನಗೆ ಈ ಗಾಯದ ಸಮಸ್ಯೆ ಆಗಿಲ್ಲ ಅಂದರೆ ನಾನೇ ಏನಾದರೂ ಮಾಡ್ತಿದ್ದೆ. ನಾವಾದರೂ ದೊಡ್ಡವರು ಹಸು ತಡ್ಕೊಂಡು ಹೇಗೋ ಇರ್ಬೋದು. ಪಾಪ ಈ ಮಗು ಅದು ಹೇಗೆ ಹಸು ತಡ್ಕೊಂಡಿರುತ್ತಪ್ಪ? ಪರವಾಗಿಲ್ಲ ಬಿಡಿ, ನಾನು ನಿಮ್ಗಳ ಜೊತೆ ಉಪವಾಸ ಇರ್ತೀನಿ. ಅಮ್ಮನವ್ರೆ,